ದಾಖಲೆ ಪರಿಶೀಲನೆ ಮಾಡಬಹುದು, ತಪ್ಪಿಸಿದ ಅಧಿಕಾರಿಗಳು ಕ್ರಮ ಹೇಳ್ಬೋದು, ಇವರಿಗೆ ನ್ಯಾಯ ಕೊಡಿಸ್ಬೋದು. ಈ ಕೆಲಸವನ್ನು ಮಾಡಿ ಹೋರಾಟಗಾರರನ್ನು ದಬ್ಬಕ್ಕಿ ಓಡಿಸುವುದು, ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳು ಎದುರಿಸಿ ಈ ಕೆಲಸ ಮಾಡಬೇಡಿ. ಎಲ್ಲರೂ ನಮಸ್ತೆ. ನಾವಿವಾಗ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು AC ಕಚೇರಿಯ ಮುಂಭಾಗದಲ್ಲಿ ಕೂತಿದ್ದೀವಿ, ಅಂದರೆ ಧರಣಿ ಕೂತಿದ್ದೀವಿ. ವಿಷಯ ಎಲ್ಲರಿಗೂ ಗೊತ್ತಿರ್ಬೋದು. ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲು ಸರ್ವೆ ನಂಬರ್ 123ರಲ್ಲಿ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅವರ ಮನೆಯನ್ನು 13/11/2024 ಬೆಳಿಗ್ಗೆ ಜಾವ ಕಡಬ ತಹಸೀಲ್ದಾರ್ ಹಾಗೂ ಅಧಿಕಾರಿಯವರ ತಂಡದವರು ಬಂದು ನೆಲಸಮ ಮಾಡಿರೋದು. ಅವರೊಂದು ನ್ಯಾಯಾಲಯ ಆದೇಶವನ್ನು ಹಿಡ್ಕೊಂಡು ಬಂದಿದ್ದಾರೆ. ರೇಣುಕಾ ಎಂಬವರದು. ಆದರೆ ರೇಣುಕಾ ಅವರ ಭೂಮಿ ಆ ಒಂದು ತಾಲೂಕಿನ ಅವರ ಅಲ್ಲ, ಬೆಳ್ತಂಗಡಿ ತಾಲೂಕವರು. ಅವರ ಆಧಾರ್ ಕಾರ್ಡ್ ಇರೋದು ಶಿವಾಜಿ ಬೆಳ್ತಂಗಡಿ ತಾಲೂಕು. ಆದರೆ ಬಂದು ಮನೆಯನ್ನು ಒಡೆದಾಕಿರೋದು ರಾಧಮ್ಮ ಮುತ್ತುಸ್ವಾಮಿ ಅವರು. ಅದು ಮೆಸ್ಕಾಂ ಅವರಿಗೆ ಮೌಖಿಕ ಹೇಳಿಕೆ ಮುಖಾಂತರ, ಪೊಲೀಸ್ ಇಲಾಖೆಗೂ ಮೌಖಿಕ ಹೇಳಿಕೆಯನ್ನು ತಹಸೀಲ್ದಾರ್ ನೀಡಿ ಅದರ ಮುಖಾಂತರ ಕರೆಸಿ ಅಲ್ಲಿ ಕೆಲಸ ಮಾಡಿರೋದು. ಮೆಸ್ಕಾಂ ಅಧಿಕಾರಿಯವರು ಬಂದು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಆ ನಂತರ ನಾನೇ RTI ಅಡಿಯಲ್ಲಿ ಮೆಸ್ಕಾಂ ಅಧಿಕಾರಿಗೆ ಕೇಳಿದ್ವಿ, ಯಾರ ಮನೆಯನ್ನು 13ನೇ ತಾರೀಕು ಬಂದು ನೆಲಸಮಗೊಳಿಸಲು ಕೇಳುವಾಗ ರಾಧಮ್ಮ ಮುತ್ತುಸ್ವಾಮಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿರೋದು ಅವರ ಮನೆಯನ್ನು ನೆಲಸಮ ಮಾಡಿರುವುದೆಂದು ದಾಖಲೆ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅವಾಗ ನಾವು ಕೇಳ್ತಾ ಇದ್ರು ರೇಣುಕಾ ಅವರ ಮನೆಯಲ್ಲಿ ಒಂದು ಕಡೆಯಿಂದ ಹೇಳ್ತಾ ಸರ್ವೆ ನಂಬರಲ್ಲಿ ಒಂದೇ ಮನೆ ಇರೋದಂತೆ. ಆ ಸರ್ವೆ ನಂಬರ್ 3000 ಎಕರೆ ಜಾಗ ಇದೆ. ಈ ರಾಧಮ್ಮ ಅವರ ಮನೆಯನ್ನು ಯಾವ ಉದ್ದೇಶಕ್ಕೆ ಬಂದು ಹೊಡೆದಾಕಿರೋದು, ಅದು ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಎಲ್ಲವನ್ನೂ ಉಲ್ಲಂಘನೆ ಮಾಡಿ ಹಿತಾಚಿಯಲ್ಲಿ ಆ ವೃದ್ಧರಿಗೆ ಎಲ್ಲೋ ಒಂದು ವ್ಯವಸ್ಥೆನೂ ಮಾಡದೆ ಏಕಾಏಕಿ ಬಂದು ಹೊಡೆದಾಕಿದ್ದಾರೆ. ಅದು ಸರ್ಕಾರಿ ಭೂಮಿ ಅಂತೆಲ್ಲ ಹೊಡೆದಾಕಿರೋದು. ಯಾರೋ ಒಬ್ಬ ಬೆಳ್ತಂಗಡಿ ತಾಲೂಕಿನವ RTI ಕಾರ್ಯಕರ್ತರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿದ್ದಾರೆ. ಅಂದರೆ ಸುಳ್ಳು ಮಾಹಿತಿಯನ್ನು ನೀಡಿ, ಸುಳ್ಳು ಮಾಹಿತಿ ಮುಖಾಂತರವಾಗಿ ಅರ್ಜಿ ಹಾಕಿ ನ್ಯಾಯಾಲಯ ದಾರಿಯನ್ನು ತಪ್ಪಿಸಿ ಅದರ ಮುಖಾಂತರವಾಗಿ ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ VA ಕಡಬ ತಾಲೂಕಿನ ಮನೆದಾರರು, ತಹಸೀಲ್ದಾರ್ ಎಲ್ಲರೂ ಸೇರಿ ಇವರ ಮನೆಯನ್ನು ಹೊಡೆದಾಕಿದ್ದಾರೆ. ಸುಳ್ಳು ಮಾಹಿತಿಯನ್ನು DCA ಕೊಟ್ಟು ಇದರ ವಿರುದ್ಧವಾಗಿ ನಾವು 22ನೇ ತಾರೀಕು ನಾವಿಲ್ಲಿ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದರೆ ಒಂದು ತಿಂಗಳ ಹಿಂದೆಯೇ ನಾವು ಹೇಳಿದ್ವಿ, ಈ ಥರ ತನಿಖೆ ಮಾಡಿ, ಇಲ್ಲ ನಾವು 22/11/2025 ನಾವಿಲ್ಲಿ ಹೋರಾಟ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೇ ಕ್ರಮ ಇರಲಿಲ್ಲ. 22/11/2025 ಇಲ್ಲಿ ಧರಣಿ ಕೂತಿದ್ದೀವಿ. ಆವತ್ತು AC ಅವರಿರಲಿಲ್ಲ, AC ಇನ್ಚಾರ್ಜ್ ತಹಸೀಲ್ದಾರ್ಗಳು 3 ದಿನಕ್ಕೆ ನಾವು ನಿಮ್ಮ ಇದನ್ನು ತನಿಖೆ ಮಾಡಿಸ್ತೀವಿ ಸುಳ್ಯ AC ಅವರಿಂದ. ಆದರೆ 3 ದಿನ ನಂತರ ನಾವು ಹೇಳಿದ್ವಿ 1 ವಾರ ಬಿಟ್ಟು ಬರ್ತೀವಿ ಅಂತ ಹೇಳಿ. 1 ವಾರ ಬಿಟ್ಟು ಇವರು ತನಿಖೆ ಮಾಡಿಲ್ಲ. ಅಂದರೆ 29/12/2025 ಸೋಮವಾರ ಅವತ್ತೇ ನಾನು ವಿಡಿಯೋದಲ್ಲಿ ಹೇಳಿದ್ದೀವಿ, ಅವರಿಗೆ ಹೇಳಿದ್ವಿ ಇಲ್ಲ ನಾವು ಸೋಮವಾರ ಒಂದು ಕೂರ್ತೀವಿ ಅಂತ. ಅದೇ ರೀತಿಯಲ್ಲಿ ಆ ವೃದ್ಧ ದಂಪತಿಯವರವರು ಒಂದು ಕೂತಿದ್ದಾರೆ. ಯಾರಿಗೂ ಏನೇ ತೊಂದರೆ ಕೊಡ್ತಾ ಇಲ್ಲ, ಯಾರಿಗೂ ಬೈಯುವುದಾಗಲೇ, ಧಿಕ್ಕಾರ ಹಾಕುವುದೇ, ಜೇಕಾರ ಯಾವುದನ್ನು ಮಾಡದೆ ಅವರಷ್ಟಿಗೆ ಇಲ್ಲಿ ಕೂತಿದ್ದಾರೆ. ಇವಾಗ ನಿನ್ನೆ AC ಅವರು ಕರೆದ್ರು. AC ಅವರು ಕರೆದು ವಿಷಯವನ್ನು ಕೇಳಿದ್ರು. ಅವು ಇನ್ನೂ 15 ದಿನ ಟೈಮ್ ಬೇಕಂತ ಹೇಳಿದ್ರು. ಇಲ್ಲ ಇನ್ನು 15 ದಿನ ಟೈಮ್ ಬೇಕು, ನಾವು ಅವತ್ತು 15 ದಿನಕ್ಕೆ ಹೇಳಿರೋದು ಅಂತ ವಿಡಿಯೋ ರೆಕಾರ್ಡೇ ಇದೆ. 3 ದಿನಕ್ಕೆ ಹೇಳಿದ್ರು. ಆದ್ರೆ ನಾವು 1 ವಾರ ಟೈಮ್ ಕೊಟ್ಟಿದ್ದೀವಿ. ತಿರುಗಿ ಕೇಳಿದೆ ಎಷ್ಟು ಟೈಮಲ್ಲಿ ಇದು ನೀವು ಕ್ಲಿಯರ್ ಕೊಡ್ತೀರಾ? ಆವಾಗ ಹೇಳಿದ್ರು ನಮಗೆ 1 ತಿಂಗಳು ಬೇಕಂತ ಹೇಳಿದ್ರು. ಸಣ್ಣ ವಿಷಯ, ಒಂದು ತನಿಖೆ ಮಾಡಿ ವರದಿ ಮಾಡಿಸಲಿಕ್ಕೆ, ತಪ್ಪಿಸಿದ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಕೇಳ್ತಾ ಇರೋದು. ಅದು ಒಂದು ತಿಂಗಳು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಬೇಡ ಅಂತೇಳಿ ಅವ್ರ ಹತ್ರ ಕೇಳಿದ್ವಿ, ನೀವು ಈ ಥರ ಇದೆ ಏನು ಮಾಡ್ತೀರಿ ಕೇಳಿ. ಇಲ್ಲ ನಾವು ಇಲ್ಲೇ ಕೂರ್ತೀವಿ, ನಾವು ಹೋಗಲ್ಲ, ನಮಗೆ ಮನೆ ಮಟ್ಟ ಇಲ್ಲ, ಇಲ್ಲೇ ಅಂತ ಕೂತಿದ್ದಾರೆ. ಈಗ ಇವತ್ತು ಬೆಳಿಗ್ಗೆ ಒಂದು ನೋಟಿಸ್ ಮಾಡಿದ್ದಾರೆ, ಇಲ್ಲಿ ಅದಕ್ಕೆ ಜನರಿಗೆಲ್ಲ ತೊಂದರೆ ಆದರೆ ಕ್ರಮ ಹೇಳ್ತೀವಿ ಅಂತೇಳಿ. ನೋಡಿ ನಾವು ಹೇಳ್ತೀವಿ, ನೋಡಿ ಯಾರಿಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಕೂತಿದ್ದೀವಿ ಇಲ್ಲಿ. ಅವ್ರು ಹೇಳ್ತಾ ಇರೋದು, ನೀವು ನೋಡಿ ನಮ್ಮನ್ನು ಕರ್ಕೊಂಡು ಹೋದರೆ ನಾವು ಎಲ್ಲೂ ಹೋಗಲ್ಲ, ಪೊಲೀಸರಾದರೆ ಪೊಲೀಸ್ ಠಾಣೆಗೆ ಕೂರ್ತೀವಿ, ಜೈಲಿಗಾದರೆ ಜೈಲು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತೀವಿ. ನಾನು ಕೇಳ್ತಾ ಇರೋದು, ನೋಡಿ ಈ ರೀತಿಯಲ್ಲಿ ಈ ನೊಂದವರನ್ನು ಇನ್ನೂ ನೋಯಿಸುವುದಲ್ಲ, ಆದಷ್ಟು ಬೇಗ ನೀವು 1-2 ದಿನಕ್ಕೂ ಮಾಡ್ಬೋದು, ಇಲ್ಲ 1 ವಾರಕ್ಕೂ ಮಾಡ್ಬೋದು. ಈ ಕೆಲಸವನ್ನು ವರದಿ ತರಿಸ್ಬೋದು, ಇಲ್ಲ ದಾಖಲೆ ಪರಿಶೀಲನೆ ಮಾಡ್ಬೋದು,
ತಪ್ಪಿಸ್ತ ಅಧಿಕಾರಿಯವರ ಕ್ರಮ ಹೇಳ್ಬೋದು, ಇವರಿಗೆ ನ್ಯಾಯ ಕೊಡಿಸ್ಬೋದು. ಈ ಕೆಲಸವನ್ನು ಮಾಡಿ ಹೋರಾಟಗಾರರನ್ನು ದಬ್ಬಕ್ಕಿ ಓಡಿಸುವುದು, ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳು ಎದುರಿಸಿ ಈ ಕೆಲಸ ಮಾಡಬೇಡಿ. ಇದು ಮಾಡಬೇಡಿ. ನ್ಯಾಯಯುತವಾಗಿ ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿ, ತಪ್ಪಿಸಿದ ಅಧಿಕಾರಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋ ಕೆಲಸ ಮಾಡಿ ಅಂತ ಈ ಮೂಲಕ ನಾವು ಎಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀವಿ.